ಈ ಚತುರ್ಮುಖ ಬ್ರಹ್ಮ ಈ ಜಗತ್ತನ್ನ ಸೃಷ್ಟಿ ಮಾಡಲಿಕ್ಕೆ ಆರಂಭ ಮಾಡಿದನೋ ಅದರಲ್ಲಿ ಒಂದು ಪುಟ್ಟ ನಗರ ಈ ಕುಂಭಕೋಣ ಪಟ್ಟಣ. ಈ ಕುಂಭಕೋಣ ನಗರವನ್ನ ಆ ಬ್ರಹ್ಮದೇವರು ಸೃಷ್ಟಿ ಮಾಡಬೇಕಾದರೆ ಇದರಲ್ಲಿ ಯಾವ ಭಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತೋ ಆ ಭಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನ ಸೃಷ್ಟಿಯೇ ಮಾಡಲಿಲ್ಲಂತೆ ಆ ಬ್ರಹ್ಮದೇವರು. ವಾಣಿಜ್ಯದ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಆ ಬ್ರಹ್ಮದೇವರು ಮರೆತು ಹೋಗಿದ್ದಾರೆ. ಮರೆತು ಹೋದಂಥ ಈ ಅಂಗಡಿಗಳನ್ನ ವಿಪಣಿಗಳನ್ನ ಎಲ್ಲಿ ನಿರ್ಮಾಣ ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ಬ್ರಹ್ಮ ಆಲೋಚನೆ ಮಾಡ್ತಾನಂತೆ, ಈ ಕುಂಭಕೋಣ ನಗರದ ಒಂದು ಏಕದೇಶ ಪಟ್ಟಣ ಅದು ಚತುರ್ಮುಖ ಬ್ರಹ್ಮದೇವರು ವಾಸ ಮಾಡುವಂತಹ ಸತ್ಯಲೋಕ. ಅಂಥ ಸತ್ಯಲೋಕದಲ್ಲಿ ಈ ಪಟ್ಟಣದಲ್ಲಿ ನಿರ್ಮಾಣ ಆಗಬೇಕಾದ ಕಟ್ಟಡಗಳನ್ನಾಗಲಿ ಅಂಗಡಿಗಳನ್ನಾಗಲಿ ನಿರ್ಮಾಣ ಮಾಡಿ ಈ ನನ್ನ ನ್ಯೂನತೆಯನ್ನು ಪರಿಹಾರ ಮಾಡ್ಕೋತೇನೋ ಏನೋ ಅನ್ನುವಂತೆ ಆ ಬ್ರಹ್ಮದೇವರು ಈ ಕುಂಭಕೋಣ ನಗರದಲ್ಲಿ ಹಂಸ ಪಕ್ಷಿಯ ಪಾದದ ಚಿಹ್ನೆಗಳನ್ನ ಹಾಕಿದ್ದಾರೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यन्तदयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಚಾರ್ಯರು ಕುಂಭಕೋಣ ಪಟ್ಟಣವನ್ನ ವರ್ಣನೆ ಮಾಡ್ತಾ ಗಜೈರ್ಗಿರೀಂದ್ರೈರ್ಜವತೋ ವಿಹಂಗೈಃ ತುಂಗೈಸ್ತುರಂಗೈರ್ಮಿಲಿತಂ ತರಂಗೈಃ ಚತುಃಪ್ರತೋಲಿ ಚತುರಾಸ್ಯ ಸಿಂಧುಂ ಚತುಷ್ಪಥಂ ಸಂಜಗದುರ್ಯದೀಯಂ. ಈ ಕುಂಭಕೋಣ ಪಟ್ಟಣದಲ್ಲಿ ಆನೆಗಳು ಇದ್ದವು. ಎಂಥ ದೊಡ್ಡ ಆನೆಗಳು ಇದ್ವು ಅಂದ್ರೆ ಬೆಟ್ಟಕ್ಕೆ ಸದೃಶವಾದಂಥ ದೊಡ್ಡ ದೊಡ್ಡ ಆನೆಗಳು ಈ ಕುಂಭಕೋಣ ನಗರದಲ್ಲಿ ಸಿಗುತ್ತಾ ಇದ್ವು. ವೇಗದ ವಿಷಯದಲ್ಲಿ ಕುಂಭಕೋಣ ನಗರದಲ್ಲಿ ಇರುವಂತಹ ಯಾವ ಪಕ್ಷಿಗಳು ಇದ್ದಾವೆ ಆ ಪಕ್ಷಿಗಳೆಲ್ಲವೂ ಕೂಡ ಅತ್ಯಂತ ವೇಗವಾಗಿ ಕುದುರೆಗಳಂತೆ ಅತ್ಯಂತ ವೇಗವಾಗಿ ಆ ಪಕ್ಷಿಗಳು ಆ ಕುಂಭಕೋಣ ನಗರದಲ್ಲಿ ಹಾರಾಡ್ತಾ ಇದ್ವು. ಇಂಥ ಆ ಕುಂಭಕೋಣ ನಗರಕ್ಕೆ 4 ದಿಕ್ಕುಗಳಲ್ಲಿ 4 ಪರ್ವತ ಬೆಟ್ಟಗಳು ಕಾಣಿಸ್ತಾ ಇದ್ವು. ಯಾತಕ್ಕೋಸ್ಕರ ಈ ಪರ್ವತ ಬೆಟ್ಟಗಳೆಲ್ಲವೂ ಕೂಡ ಇಷ್ಟು ಸುಲಲಿತವಾಗಿ ಸುಗಮವಾಗಿ ಇದ್ದಾವೆ ಅಂತ ಆಲೋಚನೆಯನ್ನ ಮಾಡಿದರೆ ಹಿಂದೆ ದೇವೇಂದ್ರನ ಒಂದು ಭಯದಿಂದ ಎಲ್ಲ ಬೆಟ್ಟಗಳು ಕೂಡ ಸಮುದ್ರದ ಆಳದಲ್ಲಿ ಸಿಲುಕಿ ಹೋಗಿದ್ದು. ಪರ್ವತದ ರೆಕ್ಕೆಗಳನ್ನಾಗಲಿ ಪರ್ವತಗಳನ್ನಾಗಲಿ ಈ ದೇವೇಂದ್ರ ತನ್ನ ಮನಸ್ಸಿಗೆ ತೋಚಿದಂತೆ ಎಲ್ಲವನ್ನೂ ಕೂಡ ತುಂಡರಿಸಿ ಹಾಕ್ತಾ ಇದ್ದ. ಅದಕ್ಕೋಸ್ಕರ ತಮ್ಮ ರಕ್ಷಣೆಗಾಗಿ ಎಲ್ಲ ಪರ್ವತಗಳು ಕೂಡ ಸಮುದ್ರದ ಆಳದಲ್ಲಿ ಇಳಿದು ಹೋಗಿಬಿಟ್ಟಿದ್ದವು. ಅಂಥ ಆ ಸಮುದ್ರದ ಆಳದಲ್ಲಿ ಇಳಿದ ಯಾವ ಬೆಟ್ಟಗಳು ಇದ್ದಾವೋ
ಆ ಎಲ್ಲ ಬೆಟ್ಟಗಳು ಕೂಡ ಇವತ್ತಿನ ದಿನ ಕುಂಭಕೋಣ ನಗರದಲ್ಲಿ ಎತ್ತು ನಿಂತಿದ್ದಾವೆ. ಇದನ್ನು ನೋಡಿದ್ರೆ ಅನಿಸ್ತಾ ಇದೆ ಏನು ಅಂತ ಹೇಳಿದರೆ, ಈ ಕುಂಭಕೋಣ ನಗರದಲ್ಲಿ ಇರುವಂತಹ ಯಾವ 4 ದ್ವಾರಗಳಿದಾವೋ ಆ ಎಲ್ಲ ದ್ವಾರಗಳು ಕೂಡ ಬೆಟ್ಟದಷ್ಟು ಎತ್ತರದ ದ್ವಾರಗಳುಳ್ಳದ್ದಾಗಿತ್ತು. ಅಂಥ ಒಂದು ಅದ್ಭುತವಾದ ದ್ವಾರದ ಕಮಾನುಗಳಿಂದ ಕೂಡಿದಂಥ ನಗರಿ ಈ ನಮ್ಮ ಕುಂಭಕೋಣ ಪಟ್ಟಣ ಆಗಿತ್ತು ಅಂತ ಈ ರೀತಿಯಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನು ಮಾಡ್ತಾ ಈ ಕುಂಭಕೋಣ ನಗರದ ಒಂದು ಶೃಂಗಾರವನ್ನ ಅಥವಾ ಅಲ್ಲಿ ಇರುವಂತಹ ಸೌಂದರ್ಯವನ್ನ ಹಂಸ ಪಕ್ಷಿಯ ಪಾದಕ್ಕೆ ಸಮಾನವಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೇಗೆ? विचित्रयुत्पन्यगृहाणि कर्त्रा विस्मृत्य धात्रानुकृतं जनानां समार्पयत् सद्मनिबोधनार्थं शृङ्गाटकं ज्ञापकहंसपादम्. ಈ ಚತುರ್ಮುಖ ಬ್ರಹ್ಮದೇವರು ಈ ನಗರವನ್ನ ಸೃಷ್ಟಿ ಮಾಡ್ತಾ, ಯಾವುದೇ ಒಂದು ನಗರ ಅಂತಾದರೆ ಆ ನಗರದಲ್ಲಿ ಹೂದೋಟ, ಉದ್ಯಾನವನ, ಕ್ರೀಡಾಂಗಣ, ಅನೇಕ ವಾಣಿಜ್ಯ ಮಳಿಗೆಗಳು ಇದೆಲ್ಲವೂ ಇದ್ದರೆ ಮಾತ್ರ ಅದನ್ನ ನಗರ. ಈ ಚತುರ್ಮುಖ ಬ್ರಹ್ಮ ಯಾವಾಗ ಭಗವಂತನ ಅಪ್ಪಣೆಯನ್ನ ಪಡೆದುಕೊಂಡು ಈ ಜಗತ್ತನ್ನ ಸೃಷ್ಟಿ ಮಾಡಲಿಕ್ಕೆ ಆರಂಭ ಮಾಡಿದನೋ ಅದರಲ್ಲಿ ಒಂದು ಪುಟ್ಟ ನಗರ ಈ ಕುಂಭಕೋಣ ಪಟ್ಟಣ. ಈ ಕುಂಭಕೋಣ ನಗರವನ್ನ ಆ ಬ್ರಹ್ಮದೇವರು ಸೃಷ್ಟಿ ಮಾಡಬೇಕಾದರೆ ಇದರಲ್ಲಿ ಯಾವ ಭಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತೋ ಆ ಭಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನ ಸೃಷ್ಟಿಯೇ ಮಾಡಲಿಲ್ಲಂತೆ ಆ ಬ್ರಹ್ಮದೇವರು. ಮಳಿಗೆಗಳನ್ನ ಸೃಷ್ಟಿ ಮಾಡದೆ ಅಂಥ ಜಾಗದಲ್ಲಿ ಏನು ಮಾಡಿದ್ದಾನೆ ಈ ಬ್ರಹ್ಮ? ಹಂಸ ಪಕ್ಷಿಯ ಪಾದದ ಚಿಹ್ನೆಯನ್ನ ಗುರುತನ್ನಾಗಿ ಹಾಕಿ ಇಟ್ಟಿದ್ದಾನಂತೆ ಈ ಕುಂಭಕೋಣ ನಗರದಲ್ಲಿ. ಯಾಕೆ? ಇಡೀ ಸತ್ಯಲೋಕವೇ ಈ ಭೂಲೋಕದ ಕುಂಭಕೋಣ ನಗರಿಗೆ ಬಂದಿದೆ. ಇಂಥ ನಗರವನ್ನ ನಿರ್ಮಾಣ ಮಾಡಬೇಕಾದರೆ ವಾಣಿಜ್ಯದ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಆ ಬ್ರಹ್ಮದೇವರು ಮರೆತು ಹೋಗಿದ್ದಾರೆ. ಮರೆತು ಹೋದಂಥ ಈ ಅಂಗಡಿಗಳನ್ನ, ವಿಪಣಿಗಳನ್ನ ಎಲ್ಲಿ ನಿರ್ಮಾಣ ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ಬ್ರಹ್ಮ ಆಲೋಚನೆ ಮಾಡ್ತಾನಂತೆ, ಈ ಕುಂಭಕೋಣ ನಗರದ ಒಂದು ಏಕದೇಶ ಪಟ್ಟಣ, ಸಣ್ಣ ಪಟ್ಟಣ, ಅದು ಚತುರ್ಮುಖ ಬ್ರಹ್ಮದೇವರು ವಾಸ ಮಾಡುವಂತಹ ಸತ್ಯಲೋಕ. ಅಂಥ ಸತ್ಯಲೋಕದಲ್ಲಿ ಈ ಪಟ್ಟಣದಲ್ಲಿ ನಿರ್ಮಾಣ ಆಗಬೇಕಾದ ಕಟ್ಟಡಗಳನ್ನಾಗಲಿ ಅಂಗಡಿಗಳನ್ನಾಗಲಿ ನಿರ್ಮಾಣ ಮಾಡಿ ಈ ನನ್ನ ನ್ಯೂನತೆಯನ್ನು ಪರಿಹಾರ ಮಾಡ್ಕೋತೇನೋ ಏನೋ ಅನ್ನುವಂತೆ ಆ ಬ್ರಹ್ಮದೇವರು ಈ ಕುಂಭಕೋಣ ನಗರದಲ್ಲಿ ಹಂಸ ಪಕ್ಷಿಯ ಪಾದದ ಚಿಹ್ನೆಗಳನ್ನ ಹಾಕಿದ್ದಾರೆ. ನಾವು ಎಲ್ಲ ಲೇಖನಗಳನ್ನ ಬರೀತಕ್ಕಂತಹ ಸಂದರ್ಭದಲ್ಲಿ ಯಾವುದೋ ಪ್ರಮುಖವಾದ ಅಂಶಗಳನ್ನ ಬಿಟ್ಟು ಆ ಲೇಖನವನ್ನ ಪೂರ್ಣ ಮಾಡಿರ್ತೇವೆ. ಮಧ್ಯದಲ್ಲಿ ಯಾವುದಾದ್ರೂ ಒಂದು ಅಂಶವನ್ನ ಸೇರಿಸಬೇಕಾದ ಸಂದರ್ಭ ಒದಗಿ ಬಂದಾಗ ಅಲ್ಲಿ ಈ ಹಂಸ ಪಕ್ಷಿಯ ಪಾದದ ಚಿಹ್ನೆಯ ಗುರುತಿನಂತೆ ಒಂದು ಗುರುತನ್ನ ಹಾಕಿ ಆ ಗುರುತಿನಂತೆ ನಾವು ಕೆಳಗಡೆ ಯಾವುದೋ ಭಾಗದಲ್ಲಿ ಯಾವ ರೀತಿಯಾಗಿ ಬರೀತೇವೋ ಆ ಲೇಖನದ
ಮುಖ್ಯ ಸಾರ ಭಾಗವನ್ನು ಯಾವ ರೀತಿ ಕೆಳಭಾಗದಲ್ಲಿ ನಾವು ಬರೀತೇವೋ ಅದರಂತೆ ಈ ಚತುರ್ಮುಖ ಬ್ರಹ್ಮದೇವ ಈ ಕುಂಭಕೋಣ ನಗರವನ್ನು ಸೃಷ್ಟಿ ಮಾಡುವಂತಹ ಸಂದರ್ಭದಲ್ಲಿ ಅಂಗಡಿಯನ್ನು ನಿರ್ಮಾಣ ಮಾಡೋದು ಮರೆತು ಬಿಟ್ಟಿದ್ದಾನೆ. ಮರೆತಿರೋ ಕಾರಣದಿಂದ ಈ ಏಕದೇಶ, ಈ ನಗರದ ಏಕದೇಶ ಯಾವುದು ಅಂದ್ರೆ ಆ ಬ್ರಹ್ಮದೇವರು ವಾಸ ಮಾಡುವಂತಹ ಸತ್ಯಲೋಕ. ಅಂಥ ಸತ್ಯಲೋಕದಲ್ಲಿಯೇ ನಾನು ಈ ಅಂಗಡಿಗಳನ್ನು ನಿರ್ಮಾಣ ಮಾಡ್ತೇನೆ ಅನ್ನೋ ಅರ್ಥದಲ್ಲಿ ಆ ಕುಂಭಕೋಣ ನಗರದ ಒಂದು ಭಾಗದಲ್ಲಿ, ಮುಖ್ಯ ಭಾಗದಲ್ಲಿ ಆ ಹಂಸ ಪಕ್ಷಿಯ ಪಾದದ ಚಿಹ್ನೆಗಳು ಇತ್ತು ಅಂತ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ पाकाहिते यन्नृपवैभवेन पराहिते हन्त विसृज्य सिन्धुम् बृहत्कुचा यत्प्रमदा जनाना चरन्ति यस्यां गिरयो निकामम्. ಹೀಗೆ ಅನೇಕ ಶ್ಲೋಕಗಳಿಂದ ಕುಂಭಕೋಣ ನಗರದ ಮಹಿಮೆಯನ್ನ ವರ್ಣನೆ ಮಾಡ್ತಾ ಈ ಸರ್ಗದ ಕೊನೆಯ ಘಟ್ಟದಲ್ಲಿ ಆ ಕುಂಭಕೋಣ ನಗರದಲ್ಲಿ ವಾಸ ಮಾಡುವ ಯಾವ ಸ್ತ್ರೀಯರಿದ್ದಾರೆ ಆ ಸ್ತ್ರೀಯರ ಒಂದು ಸೌಂದರ್ಯವನ್ನ ವರ್ಣನೆ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ ನಾರಾಯಣಾಚಾರ್ಯರು. ಹೇಗೆ ಅಂತ ಹೇಳಿದ್ರೆ, ಬೃಹತ್ ಕುಚಾಯ ಪ್ರಮದಾಜನಾನಾಂ, ಯಾವ ಕುಂಭಕೋಣ ನಗರದಲ್ಲಿ ವಾಸ ಮಾಡುವಂತಹ ಸ್ತ್ರೀಯರಿದ್ದಾರೋ ಆ ಸ್ತ್ರೀಯರ ಯಾವ ಕುಚ ಭಾಗಗಳು ಇದೆನೋ ಆ ಕುಚಗಳು ಬೇರೆ ಯಾವುದೂ ಅಲ್ಲ, ದೇವೇಂದ್ರನ ಭಯಕ್ಕೆ ಹೆದರಿ ಓಡಿ ಹೋದ ಯಾವ ಬೆಟ್ಟಗಳು ಇದ್ದಾವೋ ಆ ಬೆಟ್ಟಗಳೇ ಇವತ್ತಿನ ದಿನ ನಿರ್ಭೀತಿಯಿಂದ ಈ ಕುಂಭಕೋಣ ನಗರದಲ್ಲಿ ಬಂದು ಆ ಸ್ತ್ರೀಯರ ಮಧ್ಯಭಾಗದಲ್ಲಿ ವಾಸ ಮಾಡ್ತಾ ಇದ್ದಾವೆ. ಯಾಕೆ? ಯಾವ ಇಂದ್ರನ ಭಯದಿಂದ ಸಮುದ್ರದಲ್ಲಿಯೋ ನದಿಯ ಮಧ್ಯಭಾಗದಲ್ಲಿಯೋ ಇನ್ನೆಲ್ಲಿಯೋ ಅವಿತುಕೊಂಡು ಹೋದಂಥ ಈ ಪರ್ವತಗಳೆಲ್ಲವೂ ಕೂಡ ಈ ದೇವೇಂದ್ರ ಕುಂಭಕೋಣ ನಗರಕ್ಕೆಲ್ಲ ಬರಲಿಕ್ಕಾಗೋದಿಲ್ಲ. ಯಾಕೆ? ದೇವೇಂದ್ರನಿಗಿಂತಲೂ ಕೂಡ ಪರಾಕ್ರಮಿಯಾದಂಥ ಒಬ್ಬ ಅದ್ಭುತನಾದ ರಾಜ ಇವತ್ತಿನ ದಿನ ಕುಂಭಕೋಣ ನಗರವನ್ನ ಮುನ್ನಡೆಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಈ ಕುಂಭಕೋಣ ನಗರದಲ್ಲಿ ಇರುವಷ್ಟು ಐಶ್ವರ್ಯ ದೇವೇಂದ್ರ ವಾಸ ಮಾಡುವಂತಹ ಯಾವ ಸ್ವರ್ಗಲೋಕ ಇದೆ ಆ ಸ್ವರ್ಗಲೋಕದಲ್ಲಿಯೂ ಕೂಡ ಸಿಗಲಾರದು. ಹಾಗಾದರೆ ದೇವೇಂದ್ರ ವಾಸ ಮಾಡುವ ಸ್ವರ್ಗಲೋಕದಲ್ಲಿ ಸಿಗಲಾರದ ಅಷ್ಟ ಐಶ್ವರ್ಯಗಳು ಕೂಡ ಆಗಿನ ಕಾಲದ ದಿವಸಗಳಲ್ಲಿ ಕುಂಭಕೋಣ ನಗರದಲ್ಲಿ ಸಿಗ್ತಾ ಇತ್ತು ಅಂತ ಹೇಳಿದರೆ ಕುಂಭಕೋಣ ನಗರದ ಐಶ್ವರ್ಯವಂತಿಕೆ ವೈಭವ ಇದೆಷ್ಟರ ಮಟ್ಟಿಗೆ ಇದ್ದೀತು ಅಂತ ನಾವೆಲ್ಲರೂ ಕೂಡ ಆಲೋಚನೆಯನ್ನ ಮಾಡಬೇಕು. ಹೀಗೆ ಆ ಸ್ತ್ರೀಯರ ಒಂದು ಶೃಂಗಾರವನ್ನ ಮುಂದಿನ 4-5 ಶ್ಲೋಕಗಳಲ್ಲಿ ವರ್ಣನೆಯನ್ನ ಮಾಡ್ತಾರೆ ನಾರಾಯಣಾಚಾರ್ಯರು. ಆ ಶ್ಲೋಕಗಳನ್ನು ಮಾತ್ರ ನಾವು ಇವತ್ತಿನ ದಿನ ನೋಡೋಣ. विभाकरेस्तेऽपि विकासभाजां निरन्तरं संश्रितहंसकानां घनागमेऽप्यभ्युदयं गतानां पङ्केरुहां यत्प्रमदापदानाम्.
न चन्द्ररेखा नखरेण क्लृप्ता न मोहनं केवलदर्शनेन न श्लक्ष्णता नैव रुचिर्न हारस्यैरद्रिभिर्यद्रमणीकुचानाम्। न बन्धकत्वं शकुलेषु दृष्टं न चोत्पले चञ्चलताम्बुजेषु स्वतोतनोर्बाधकता न बाणे यदङ्गनानां नयनैरमीषाम्। न वक्रिमा बर्हिण बर्हि बर्हे न तेजसैकासिकतान्धकारे न मेघवृन्दे चिरकालनैल्यं यदङ्गनाकेशभरैरतस्यैः। न भ्रूविलासाः न तमां स्थिरश्रीः नानारसोक्तिर्न तमां च यस्य तेनेन्दुना यत्प्रमदामुखानां कथं कवीन्द्राः कथयन्ति साम्यम्। ಹೀಗೆ ಆ ಕುಂಭಕೋಣ ನಗರದಲ್ಲಿ ಇರುವಂತಹ ಸ್ತ್ರೀಯರ ಸೌಂದರ್ಯದ ಪರಾಕಾಷ್ಠೆಯನ್ನ ನಾರಾಯಣಾಚಾರ್ಯರು ತಮ್ಮ ಪದ್ಯಗಳ ಮೂಲಕ ಈ 2ನೇ ಸರ್ಗದ ಕೊನೆಯ ಘಟ್ಟದಲ್ಲಿ ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ ಈ ನಾರಾಯಣಾಚಾರ್ಯರು. ಹೀಗೆ ಇಡೀ ಒಂದು 20-25 ಶ್ಲೋಕಗಳಿಂದ ಕುಂಭಕೋಣ ನಗರದ ವರ್ಣನೆ, ಅಲ್ಲಿ ಇರುವಂತಹ ಸ್ತ್ರೀಯರ ಸೌಂದರ್ಯ, ಮಾಧುರ್ಯ, ಇವೇ ಮೊದಲಾದಂಥ ಎಲ್ಲ ಗುಣಗಳ ವರ್ಣನೆಯನ್ನ ನಾರಾಯಣಾಚಾರ್ಯರು ನಮಗೆ ಇಷ್ಟು ಶ್ಲೋಕಗಳಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ.